ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಒಂದ್ ಕಡೆ ಮಳೆ ಬಂದ್ರೆ ಇನ್ನೊಂದು ಕಡೆ ನಿಗದಿತ ಪ್ರಮಾಣದ ಮಳೆ ಆಗದೆ ಬರದ ಪರಿಸ್ಥಿತಿ ಎದುರಾಗಿದ್ದು, ಇಂದು ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಬರದ ತೀವ್ರತೆಯನ್ನ ರೈತರು ಬಿಚ್ಚಿಟ್ಟಿದ್ದು ತಮ್ಮ ಸಂಕಷ್ಟವನ್ನ ತೋಡಿಕೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಕುರುಬಗಟ್ಟಿ, ಯಳಜರ್ವಿ ಗ್ರಾಮಗಳಲ್ಲಿ ಕಂಡುಬಂದಿದೆ. ಈ ವೇಳೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟು ಪರಿಶೀಲಿಸಿ ರೈತರ ಸಂಕಷ್ಟಕ್ಕೆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಲಿದೆ ಎಂದು ಭರವಸೆಯನ್ನ ಕೊಟ್ಟಿದ್ರು. ಅಲ್ಲದೆ ಸರ್ಕಾರಕ್ಕೆ ಶೀಘ್ರದಲ್ಲೇ ವರದಿ ಸಲ್ಲಿಸಲು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ತಾಲೂಕಲ್ಲಿ ಒಂದು ಯರಗಟ್ಟಿದೆ, ರಾಮದುರ್ಗ, ಸೌದತ್ತಿ ಸಾಯಂಕಾಲ 6 ಗಂಟೆವರೆಗೆ ಮಾಡ್ತೀವಿ. ಈಗಾಗಲೇ ಬೆಳೆ ಬಂದಿದೆ, ನೋಡಲಿಕ್ಕೆ ಅನಿಸ್ತದೆ. ಆದರೆ ವಾಸ್ತವಿಕವಾಗಿ ಬೆಳೆ ಕೂಡ ಈಗಾಗಲೇ ನಮ್ಮ ಕೃಷಿ ಇಲಾಖೆಯವರು ಹಾರ್ಟಿಕಲ್ಚರ್ ಸರ್ವೆ ಮಾಡಿದ್ದಾರೆ. ಬಿತ್ತನೆ ಸಂಪೂರ್ಣವಾಗಿದೆ, ಮೋರ್ ದೆನ್ 90% ಆಗಿದೆ, 97 ಆಗಿದೆ. ಸೊ ಆದರೂ ಕೂಡ ಇಲ್ಲಿ ಫಿಸಿಕಲಿ ನೋಡಿದಾಗ ಭಾಳ ಗಂಭೀರ ಪರಿಸ್ಥಿತಿ ಇದೆ. ಸೊ ನೋಡೋಣ, ಇನ್ನೊಂದು 10 ದಿವಸ ಒಳಗಡೆ ಮಳೆ ಆಗದಿದ್ದರೆ ಇನ್ನೂ ಸಮಸ್ಯೆ ಆಗ್ತಾಯಿದೆ ಮತ್ತು ಏರಿಯಾ ಜಾಸ್ತಿ ಆಗುತ್ತೆ. ನೋಡೋಣ, ಈ ಒಂದು ಹಂತದಲ್ಲಿ ಅವರು ಸರ್ವೆ ಮಾಡಿದ್ದಾರೆ. ಬಹುಶಃ ಇನ್ನೊಂದು ಹಂತಕ್ಕೆ ಮತ್ತೆ ಮಾಡಬೇಕಾಗುತ್ತೆ. 21,000 ಹೆಕ್ಟೇರ್ ಡ್ಯಾಮೇಜ್. ಸೊ ಇನ್ನೂ 10 ದಿವಸದ ನಂತರ ಬಹುಶಃ ಭಾಳಷ್ಟು ಡ್ಯಾಮೇಜ್ ಆಗುವಂಥ ಲಕ್ಷಣಗಳು ಕಾಣ್ತಿದೆ. ಸೊ ಇದನ್ನೆಲ್ಲ ವರದಿ ಮಾಡ್ತೀವಿ ಸರ್ಕಾರಕ್ಕೆ. ಸರ್ಕಾರ ಮುಂದೆ ಯಾವ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗುತ್ತೆ. ನಂತರ ಬರಗಾಲ ಘೋಷಣೆ ಮಾಡಬೇಕಾಗುತ್ತೆ. ಸರ್, ಈಗ ಅತಿ ಹೆಚ್ಚು ಉದ್ದು, ಹೆಸರು ಮತ್ತು ಶೇಂಗಾ ಈ ಭಾಗದಲ್ಲಿ ಎಲ್ಲ ಹೋಗಿದೆ. ಆಲ್ಮೋಸ್ಟ್ ಎಲ್ಲ ನೋಡ್ಲಿಕ್ಕೆ ಮಾತ್ರ ಅದು ಹಸಿರು ಕಾಣ್ತಾ ಇದೆ. ವಾಸ್ತವಿಕವಾಗಿ ಅಲ್ಲಿ ಹೋದ್ ನೋಡ್ರೆ ಅದರಲ್ಲಿ ಯಾವುದೇ ಬೆಳವಣಿಗೆ ಕಾಣ್ತಾ ಇಲ್ಲ. ಈಗ 65 ಏನೋ ಮಾಡಿದ್ದಾರೆ ಸರ್ವೆ, ಆದರೆ ಇದು ಭಾಳ ಇನ್ನೂ ಹೆಕ್ಟರ್ ಮಾಡಿದ್ದಾರೆ. ಇದಾದರೆ ಇನ್ನೂ ಭಾಳ ಗಣನೀಯವಾಗಿ ಜಾಸ್ತಿ ಆಗುವಂಥ ಲಕ್ಷಣಗಳು ಕಂಡು ಬರ್ತದೆ. ಕುಡಿ ನೀರು ಈಗ ಇಲ್ಲಿವರೆಗಿಲ್ಲ, ಇನ್ನು ಮುಂದೆ ಆಗ್ಬೋದು. ಆದರೆ ಟ್ಯಾಂಕರ್ ಮೂಲಕ ಅದನ್ನ ಕೊಡಿಸುವಂಥ ಪ್ರಯತ್ನ ಮಾಡ್ತಾರೆ. ಅದೆಲ್ಲ ಎಲ್ಲ ಕಡೆ ಕಡಿಮೆ ಇದೆ. ಕೆಲವರು ಇಲ್ಲಿವರೆಗೆ ಒಳ್ಳೆ ಬೆಳೆ ಇದೆ, ಕೆಲವು ಗೋವಿನ ಜೋಳ, ಕಬ್ಬು, ಅದು ನೀರ ಸಮಸ್ಯೆ ಇನ್ನೂ ಸಮಸ್ಯೆ ಆಗ್ಬೋದು. ಆಗಿದೆ, ಖಂಡಿತ ಆಗಿದೆ. ಇನ್ನೊಂದು 10 ದಿವಸ ನಂತರ ಅದಕ್ಕೆ ಸರ್ಕಾರ ಮತ್ತೊಂದು ಪ್ಲ್ಯಾನ್ ಮಾಡ್ತೀವಿ. ಇಲ್ಲಿವರೆಗೆ ಒಂದು ಪ್ಲ್ಯಾನ್ ಇತ್ತು, ಇನ್ನು 10 ದಿವಸ ನಂತರ ಬೇರೆ ನಾವು ಸ್ಟೆಪ್ನ ಇಡ್ತೀವಿ. ಇದು 3 ತಾಲೂಕು ಹೊರತುಪಡಿಸಿ ಮತ್ತೆ ಬೇರೆ ಕಡೆ ಸೊ ಇದೇ ರೀತಿಯಾದ್ರೆ ಬೇರೆ ಕಡೆ ಹಬ್ತದಿರೋದು. ಈವರೆಗೆ ಇಲ್ಲಿ ಮಾತ್ರ ಇತ್ತು. ಇದೇ ರೀತಿ ಮುಂದೆ ಮಳೆ ಬರೆದ್ರೆ ಬೇರೆ ತಾಲೂಕು ಕೂಡ ಇದು ಹೆಚ್ಚಾಗುತ್ತದೆ. ಸರ್ಕಾರಕ್ಕೆ ನಾಳೆ ವರದಿ ಇನ್ನೂ ಮಾಡ್ತೀವಿ, ಒಂದು 2 ಸಲ ಮಾಡ್ತೀವಿ. ಸೊ ಈಗಿಂದ ಇಷ್ಟಕ್ಕೆ ಮಾತ್ರ ಕೊಡ್ತೀವಿ. ಬಹುಶಃ ಮತ್ತೆ 10 ದಿವಸ ನಂತರ ಮತ್ತೆ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಈಗ ನೀವು ಕೊಡುವಂಥ ಪರಿಹಾರ ಸರ್, ಅಂದರೆ ಸರ್ಕಾರ ಕೊಡುವಂಥ ಪರಿಹಾರ 1 ಎಕರೆಗೆ 2,500 ರೂಪಾಯಿ ಕೊಡ್ತೀರಿ ಸರ್. ಅದು ಸಾಕಾಗಲ್ಲ. ಯಾವುದು ಮಿಡ್ ಸೀಸನ್ ಅಡ್ವರ್ಸಿಟಿ ಅದು ತಾತ್ಕಾಲಿಕವಾಗಿ ಕೊಡ್ತಾರೆ, ಹೆಚ್ಚು ಮಾಡ್ತೀವಿ. ನೋಡೋಣ, ಇನ್ನೂ ಸರ್ಕಾರ ಮಟ್ಟದಲ್ಲಿ ಯಾವ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯತೆ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಮಲಪ್ರಭಾತ್ ಮೀಟಿಂಗ್ ಮಾಡ್ತೀರಿ ಸರ್. ಇವತ್ತು ಕುಡಿಯ ನೀರಿಗೆ ಅಷ್ಟೇ ಸೀಮಿತ ಇತ್ತು, ಅದಕ್ಕೆ ಕುಡಿಯ ನೀರಿಗೆ ಸ್ವಲ್ಪ ರೈತರಿಗೆ ಕೂಡ ಕೊಡುವಂಥ ಇದೆ ಅದರಲ್ಲಿ. ಸೊ ಮೆಜಾರಿಟಿ ನಾವು ಮುಂದಿನ ಜುಲೈವರೆಗೆ ಕುಡಿ ನೀರು ಇಟ್ಕೊಳ್ಳಿಕ್ಕೆ ಸ್ಪೇರ್ ಮಾಡಿ ಮುಂದೆ ಹೆಜ್ಜೆ ಇಡ್ತೀವಿ. ಜಾನುವಾರುಗಳ ಮಾರಾಟ ಸಂಖ್ಯೆ ಜಾಸ್ತಿ ಆಗ್ತಿದೆ ಸರ್. ಮೇವು ಕೊರತೆ ಇಲ್ಲ, ಮೇವುದೇನಿಲ್ಲ, ಮೇವುದೇನು ತೊಂದರೆ ಇಲ್ಲ. ಇದೆ, ನಮ್ಮಲ್ಲಿ ಸಪ್ಲೈ ಮಾಡುವಷ್ಟು ಮೇವ್ದು ಇದೆ. ಮೇವು ಬ್ಯಾಂಕ್ ಸ್ಥಾಪನೆ ಮಾಡುವಂಥದ್ದು ಇಲ್ಲ, ಈಗಾಗಲೇ ಇದೆ, ನಮ್ಮ ಕಡೆ ಐಡೆಂಟಿಫೈ ಮಾಡಿ ಇಟ್ಟಿದ್ದಾರೆ ಅಧಿಕಾರಿಗಳು. ಸೊ ಅದು ಅವಶ್ಯ ಬಿದ್ದರೆ ಕೊಡ್ತೀವಿ. ಅದು ಇನ್ನೂ ಕೇಂದ್ರ ಸರ್ಕಾರ ಮಾಡಬೇಕು. ಅವ್ರು ಆದ್ಮೇಲೆ ಮುಂದೆ ಹೆಜ್ಜೆ ನಾವು ವರದಿ ಕೊಡ್ತೀವಿ. ಫಸ್ಟು ಕೇಂದ್ರ ಸರ್ಕಾರ ಮಾಡಬೇಕು. ನಮ್ಮ ರಿಪೋರ್ಟ್ ಕೊಟ್ಟಾಗ ಅವ್ರು ಬರ್ತಾರೆ. ಬಂದ ಮೇಲೆ ಅದಕ್ಕೆ ಘೋಷಣೆ ಎಲ್ಲ. ಅಲ್ಲಿವರೆಗೆ ನಾವು ಈಗಾಗಲೇ ಹೇಳಿದ್ರೆ ನಮ್ಮ ಡಿ ಸಿ ಅವ್ರು ಹೇಳ್ದಂಗೆ ಮಧ್ಯ ಘೋಷಣೆ ಮಾಡಿದೀವಿ ಅಂತ ಮಾಡ್ತೀವಿ ಮಧ್ಯ ಅಂತಾರೆ. ಯಾಕಂದ್ರೆ ಅವ್ರು ಬರೋದು ಬಹಳಷ್ಟು ಜನ ರೈತರು ಹೊಡೆದಾಕ್ಬಿಡ್ತಾರೆ ಸರ್. ಎಲ್ಲ ನೋಡೋಣ, ಅದನ್ನು ನಾವು ನಮ್ಮ ಸಿ ಎಂ ಅವ್ರ ಗಮನಕ್ಕೆ ತರ್ತೀವಿ. ಏನೋ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಇನ್ನೊಂದು, ಈಗ ಮಳೆ ಅಂದರೆ ಇಡೀ ಜಿಲ್ಲೆಯದೊಂದು ತೊಗೊಂತೀರಿ ಸರ್ ರಿಪೋರ್ಟ್. ಅಲ್ಲಿ ಸಮಸ್ಯೆ ಆಗುತ್ತೆ. ಅಂದರೆ ಬೆಳಗಾವಿ, ಖಾನಾಪುರ ಮತ್ತು ಬೆಳಗಾವಿ ಭಾಗದಲ್ಲಿ ಮಳೆ ಆಗಿರುತ್ತೆ, ಈ ಭಾಗದಲ್ಲಿ ಮಳೆ ಆಗಲ್ಲ. ಅದು ತಾಲೂಕು ವೈಸ್ ತೊಗೊಂಡ್ರೆ ನೀವು ಕ್ಲಿಯರಿಟಿ ಗೊತ್ತಾಗೋದು. ಅದೇ ಹೇಳಿದ್ರೆ 10 ದಿವಸ ನಂತರ ಮತ್ತೆ ಇನ್ನೂ ರೀಸರ್ವೆ ಮಾಡೋದು ಅವಶ್ಯಕತೆ ಬೀಳುತ್ತದೆ, ಮಾಡ್ತೀವಿ. ಈ ವೇಳೆ ಕಳೆದ 2 ತಿಂಗಳಿನಿಂದ ಮಳೆ ಇಲ್ಲದೆ ಬೆಳೆ ಹಾನಿಯಾಗಿದ್ದು, ಶೇಂಗಾ, ಉದ್ದು, ಮೆಕ್ಕೆಜೋಳ, ಹೆಸರು ಬೇಳೆ ಸೇರಿ ಇತರ ಬೆಳೆಗಳ ಹಾನಿಯನ್ನ ಸಚಿವರಿಗೆ ವಿವರಿಸಿದ ರೈತರು ಸದ್ಯ ಆಗಿರುವಂತಹ ಬೆಳೆ ಹಾನಿಗೆ ಹೆಚ್ಚಿನ ಪರಿಹಾರ ಕೊಡಲು ಮನವಿ ಕೂಡ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಯರಗಟ್ಟಿ, ರಾಮದುರ್ಗ, ಸವದತ್ತಿ ತಾಲೂಕಿನಲ್ಲಿ ಬರದ ಪರಿಸ್ಥಿತಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಬೆಳಗಾವಿ ಜಿಲ್ಲೆಯ ಯರಗಟ್ಟಿ, ರಾಮದುರ್ಗ, ಸವದತ್ತಿ ತಾಲೂಕುಗಳಲ್ಲಿ 40% ಮಳೆ ಕೊರತೆ ಎದುರಾಗಿದ್ದು ಈಗಾಗಲೇ 2 ವಾರ ಮಳೆ ಕೈಕೊಟ್ಟಿದೆ. ಇದೊಂದು ವಾರ ಮಳೆ ಬಾರದಿದ್ರೆ
ಬೆಳೆ ಹಾನಿ ಪ್ರಮಾಣ ಹೆಚ್ಚಾಗುತ್ತೆ ಎಂದಿದ್ದಾರೆ. ಇವತ್ತು ಎಲ್ಲ ಇಡೀ ಜಿಲ್ಲಾಡಳಿತ ನಾವು ನಮ್ಮ ಉಸ್ತುವಾರಿ ಸಚಿವರ ಜೊತೆ ಯರಗಟ್ಟಿ, ಸೌಂದತ್ತಿ ಹಾಗೂ ರಾಮದುರ್ಗ ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ಈ ಎಲ್ಲೆಲ್ಲಿ ಬರಪೀಡಿತ ಪ್ರದೇಶಗಳಿದ್ದಾವೆ, ಕ್ರಾಪ್ ಸಿಚುವೇಶನ್ ಏನಿದೆ, ಬೆಳೆ ಸಿಚುವೇಶನ್ ಏನಿದೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ನಾವಿವತ್ತು ಬಂದಿದ್ದೀವಿ. ನಮ್ಮ ಇಡೀ ಜಿಲ್ಲೆನಲ್ಲಿ ಒಟ್ಟು 7.5 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ಇರುತ್ತೆ. ಅದರ ಪೈಕಿ ಶೇಕಡಾವಾರು 97% ನಾವು ಈಗಾಗಲೇ ಸೋಯಿಂಗ್ ಮುಗಿಸ್ಕೊಂಡಿದ್ದೀವಿ. 2 ತಿಂಗಳಿಂದ ಆವಾಗ ಸ್ವಲ್ಪ ಮಳೆ ಆಗ್ತಾ ಇತ್ತು. ಅದರಿಂದ ಇಡೀ ಮುಂಗಾರು ಮಳೆ ನಾವು ನೋಡಿದ್ದೀವಿ ಅಂದರೆ ಒಂದು 15% ಪಾಸಿಟಿವಲ್ಲಿ ಇದೆ. ಆದರೆ ಈ 3 ತಾಲೂಕುಗಳಲ್ಲಿ ಸೌದತ್ತಿ, ಯರಗಟ್ಟಿ ಹಾಗೂ ರಾಮದುರ್ಗದಲ್ಲಿ ಹಿಂದಿನ 2.5 ವಾರದಿಂದ ಭಾಳ ಮಳೆ ಕೊರತೆ ಇದೆ. ಆನ್ ಆನ್ ಆ್ಯಾವ್ರೇಜ್ 30-40% ಕೊರತೆ ಈ 3 ತಾಲೂಕುಗಳೇನೇನಿದೆ. ಜೊತೆಯಲ್ಲಿ ಇಡೀ ಜಿಲ್ಲೆಯಲ್ಲಿ 15 ತಾಲೂಕುಗಳ ಪೈಕಿ 12 ತಾಲೂಕುಗಳಲ್ಲಿ ಈ ಥರ ಮಳೆ ಕೊರತೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಆಲ್ರೆಡಿ ಒಂದು 5 ದಿವಸ ಹಿಂದೆ ಹೆಸರುಕಾಳು ಹಾಗೂ ಉದ್ದು ಏನಿದೆ, ಈ 2 ಕ್ರಾಪ್ಸ್ ಬಹಳ ಇಲ್ಲಿ ಸ್ಟ್ರೆಸ್ ಆಗಿದೆ ಅಂತ ಹೇಳಿ ಸೌಂದತ್ತಿ, ಯರಗಟ್ಟಿ ಹಾಗೂ ರಾಮದುರ್ಗದಲ್ಲಿ ನಾವು ಮಿಡ್ ಸೀಸನ್ ಅಡ್ವರ್ಸಿಟಿ ಡಿಕ್ಲೇರ್ ಮಾಡಿದ್ದೀವಿ. ಅಂದರೆ ಈಗ ತಕ್ಷಣ ರೈತರಿಗೆ ಪರಿಹಾರ ಸಿಗೋ ರೀತಿ ನಾವು ಲಿಮಿಟೆಡ್ ಕ್ರಾಪ್ ಬೇಸ್ಡ್ ಡ್ರೌಟ್ ಡಿಕ್ಲೇರ್ ಮಾಡಿದ್ದೀವಿ. 25% ದುಡ್ಡು ಸಿಗುತ್ತೆ, ಎಕರೆಗೆ ಸರಿಸುಮಾರು ಒಂದು 2-2.5 ಸಾವಿರ ರೂಪಾಯಿ ರೈತರಿಗೆ ತಕ್ಷಣ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಇನ್ನೊಂದು ವಾರ ಈ ಥರ ಬಿಸಿಲು, ಮಳೆ ಆಗಲಿಲ್ಲ, ಇದೇ ಥರ ಸಿಚುವೇಶನ್ ಇನ್ನೊಂದು ವಾರ ಮುಂದುವರೆದಿದೆ ಅಂದರೆ ಆವಾಗ ಈ ಎಲ್ಲ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಮಳೆ ಕೊರತೆ ಆಗ್ತಾ ಇದೆ 3 ವಾರ ಕನ್ಸಿಕ್ಯೂಟಿವ್ ಲೆಸ್ ರೈನ್ಫಾಲ್ ಆರ್ ನೋ ರೈನ್ಫಾಲ್ ಅಂತ ನಾವು ಡಿಕ್ಲೇರ್ ಮಾಡಿಕೊಂಡು ಆವಾಗ ಡ್ರೌಟ್ ಸಿಚುವೇಶನ್ ನಾವು ಘೋಷಣೆ ಮಾಡಲಿಕ್ಕೆ ಆಗುತ್ತೆ. ಸುಮಾರು ಜಿಲ್ಲೆಗಳಲ್ಲಿ ಈ ಥರ ಸಂದರ್ಭಗಳು ಸೃಷ್ಟಿಯಾಗಿದ್ದಾವೆ, ಅಲ್ಲಿ ಡ್ರೌಟ್ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ನಾವಿವತ್ತು ನಾನು ಮತ್ತು CO ಅವರು, SP ಅವರು, ನಮ್ಮ JD ಅಗ್ರಿಕಲ್ಚರ್, ನಮ್ಮ ಉಸ್ತುವಾರಿ ಸಚಿವರ ಉಸ್ತುವಾರಿನಲ್ಲಿ ಎಲ್ಲ ಕಡೆ ವೀಕ್ಷಣೆ ಮಾಡಿ ನಾವು ಎಲ್ಲ ಡೀಟೇಲ್ಸನ್ನು ನೋಟ್ ಮಾಡ್ಕೊಳ್ತೀವಿ, ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ. ಅದರ ಪ್ರಕಾರ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೋಡ್ತೀವಿ. ಈಗ ಮೇನ್ ಥಿಂಗ್ ಏನಂದರೆ ರೈತರ ಜೊತೆ ನಾವು ಇವತ್ತು ಬೆಳಿಗ್ಗೆ ಮಾತಾಡಿದ್ದೀವಿ. ಗೋವಿನ ಜೋಳ ಎಲ್ಲ ಕಡೆ ಭಾಳ ಡ್ಯಾಮೇಜ್ ಆಗ್ತಾ ಇದೆ ಅಂತ ಎಲ್ಲ ರೈತರು ಹೇಳ್ತಾ ಇದ್ದಾರೆ. ಈಗ ಯಾವುದು ಮಿಡ್ ಸೀಸನ್ ನಾವು ಡಿಕ್ಲೇರ್ ಮಾಡಿದ್ದೀವಿ ಅಡ್ವರ್ಸಿಟಿ, ಅದು ಬರೀ ಹೆಸರುಕಾಳು ಹಾಗೂ ಉದ್ದು. ಇದು ಶಾರ್ಟ್ ಟರ್ಮ್ ಕ್ರಾಪ್. ಹೆಸರುಕಾಳು ಬರೀ 70 ದಿವಸ ಮತ್ತು ಉದ್ದು 90 ದಿವಸ. ಅರ್ಲಿ ಸೋಯಿಂಗ್ ಮಾಡಿಬಿಟ್ಟು ಸ್ಟಂಟೆಡ್ ಗ್ರೋತ್ ಆಗಿಬಿಟ್ಟಿದೆ. ಮಧ್ಯದಲ್ಲಿ ಒಂದು 20 ದಿವಸ ಭಯಂಕರ ಮಳೆ ಆಯಿತು, ಅದರಿಂದ ಕ್ರಾಪ್ ಡ್ಯಾಮೇಜ್ ಆಯಿತು. ಈಗ ಮೇಜ್ ನಮ್ಮ ಗೋವಿನ ಜೋಳ ಏನಿದೆ ಅದು ನೀರಿನ ಮಳೆ ಕೊರತೆಯಿಂದ ಈಗ ಡ್ಯಾಮೇಜ್ ಆಗ್ತಾಯಿದೆ. ಅದು ಇನ್ನೊಂದು ವಾರ ನೋಡ್ತೀವಿ. ಸದ್ಯಕ್ಕೆ ನಾವು ಏನು ಲೆಕ್ಕಾಚಾರ ಮಾಡಿದ್ದೀವಿ, ಅಪ್ರಾಕ್ಸಿಮೇಟ್ಲಿ ಒಂದು 65,000 ಹೆಕ್ಟೇರ್ ನಮಗೆ ಡ್ಯಾಮೇಜ್ ಕಾಣ್ತಾ ಇದೆ. ಇನ್ನೂ ಸ್ವಲ್ಪ ಇದೇ ಪರಿಸ್ಥಿತಿ ಮುಂದುವರೆದಿದೆ ಅಂದರೆ ಇನ್ನೂ ಈ ಏರಿಯಾ ಹೆಚ್ಚಾಗೋ ಸ್ಥಿತಿ ಉದ್ಭವ ಆಗ್ಬೋದು. ಏನ್ರಿ ಈಗ 3 ತಾಲೂಕುಗಳಲ್ಲಿ ಸರಿಸುಮಾರು 22,000 ಹೆಕ್ಟೇರ್ ಬರೇ ಹೆಸರುಕಾಳು, ಉದ್ದು ಹಾಗೂ ಭಾಗಶಃ ಗೋವಿನ ಜೋಳ. ಗೋವಿನ ಜೋಳದ ಇನ್ನೂ ನೋಡ್ತಾ ಇದ್ದೀವಿ. ಹೆಸರುಕಾಳು, ಉದ್ದುದು ನಮಗೆ ಆಲ್ರೆಡಿ ಕ್ಷೇತ್ರ ಗೊತ್ತಾಗ್ಬಿಟ್ಟಿದೆ, ಡ್ಯಾಮೇಜು ಚೆಕ್ ಮಾಡ್ಕೊಂಡಿದ್ದೀವಿ, ಮಿಡ್ ಸೀಸನ್ ಅಡ್ವರ್ಸಿಟಿ ನಾವು ಡಿಕ್ಲೇರು ಮಾಡಿದ್ದೀವಿ. ಸರ್ಕಾರಕ್ಕೆ ಯಾವಾಗ ಬರುತ್ತೆ? ಇನ್ನೊಂದು ವಾರ ವೆಯ್ಟ್ ಮಾಡ್ತೀವಿ. ಬಿಕಾಸ್ ಡ್ರೌಟ್ ಡಿಕ್ಲೇರ್ ಆಗಬೇಕಂದ್ರೆ ಕನ್ಸಿಕ್ಯೂಟಿವ್ 3 ವಾರ ಈ ಥರ ಮಳೆ ಆಗದ ಒಂದು ಪರಿಸ್ಥಿತಿ ಇರಬೇಕು. 2 ವಾರ ಆಗಿದೆ, ಇದೇ ಥರ ಪರಿಸ್ಥಿತಿ ಇದೆ, ಭಾಳ ಡ್ರೈ ಇದೆ. ಇನ್ನೊಂದು ವಾರ ಹಿಂಗಾಗಿದೆ ಅಂದರೆ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಆಗಿದೆ ಅಂದರೆ ಅವಾಗ ನಾವು ಡ್ರೌಟ್ ಡಿಕ್ಲೇರ್ ಮಳೆ ಆಗಲಿ ಅಂತಲೇ ನಾವು ಬೇಡ್ಕೊಳ್ತಾ ಇದ್ದೀವಿ. ಮಳೆ ಆಗಲಿ. ಆದರೆ ಇನ್ನೊಂದು ವಾರ ಇದೇ ಪರಿಸ್ಥಿತಿ ಇದೆ ಅಂದರೆ ಆವಾಗ
ನಾವು ಡ್ರೌಟ್ ಡಿಕ್ಲೇರ್ ಮಾಡಬೇಕು. ಈ ಊರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರು. ಈಗ ಸಿ ಅವರು ಬಂದಿದ್ದಾರೆ. ಸೊ ನಾವು ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಕ್ರಾಪ್ಸ್ ಏನು ನೋಡ್ತಾ ಇದ್ದೀವಿ, ಅದ್ರ ಜೊತೆ ಸಿ ಅವರು ಎಲ್ಲೆಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳಿದ್ದಾವೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ರು ಅದೇ ಹೇಳಿದ್ದಾರೆ. ಸೊ ಈ ಎಲ್ಲ ಇಶ್ಯೂಸ್, ರೈತರಿಗೆ ಏನೇನು ಸಮಸ್ಯೆಗಳಿದ್ದಾವೆ, ಏನಾದರೂ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಬರ್ತಾ ಇದ್ದಾವೆ, SP ಅವರು ಬರಬೇಕಂತ ನಾವೆಲ್ಲರೂ ಒಮ್ಮೆ ಬರಬೇಕಂತ ಹೇಳಿ ನಾವೆಲ್ಲರೂ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀವಿ. ತಮ್ಮ ಬೆಳೆಗಳಿಗೆ ನೀರು ಹಾಯಿಸೋದು ಬಿಟ್ಟು ಗ್ರಾಮಸ್ಥರಿಗೆ ನೀರು ಕೊಡ್ತಿದ್ದಾರೆ ಅವ್ರ ಬೋರ್ ಮೂಲಕ. ಅವ್ರಿಗೆ ಸೊ ಖಾಸಗಿ ಬೋರ್ವೆಲ್ಗಳು ತಗೊಳ್ಳೋ ಸ್ಕೋಪ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಇದೆ. ನಾವು ಫಸ್ಟೇ ಹೋಗಿ ನೀವು ಬೋರ್ ಡಿಗ್ ಮಾಡಿ ಅಂತ ನಾವು ಹೇಳಲ್ಲ. ಫಸ್ಟ್ ಯಾವುದಾದ್ರೂ ಖಾಸಗಿ ಬೋರ್ವೆಲ್ಲಲ್ಲಿ ನೀರು ಬರ್ತಾ ಇದೆ ಅಂದರೆ ಅದಕ್ಕೆ ಬಾಡಿಗೆ ನಾವು ಸೆಟ್ ಮಾಡ್ತೀವಿ, ಪರಿಹಾರನೂ ಗ್ರಾಮ ಪಂಚಾಯತಿಂದ ಬಾಡಿಗೆ ಅಮೌಂಟ್ ಕೊಡ್ತಾರೆ. ಈರುಳ್ಳಿ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇದೆ, ಅದೊಂದು ಹೇಳಬೇಕಾಗುತ್ತೆ. ಈರುಳ್ಳಿ ನಮ್ಮ ಜಿಲ್ಲೆನಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್, ತೋಟಗಾರಿಕೆ ಬೆಳೆ ಏನಿದೆ ಅದರಲ್ಲಿ ಸರಿಸುಮಾರು ಒಂದು 600-700 ಹೆಕ್ಟೇರ್ ಡ್ಯಾಮೇಜ್ ಆಗ್ತಾ ಇದೆ. ಅದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಆ ಲಾಸ್ನು ನಾವು ಡಿಕ್ಲೇರ್ ಮಾಡ್ತೀವಿ. ತಮ್ಮ ಪ್ರೇಕ್ಷಕರು, ರೈತ ಬಾಂಧವರು ಯಾರು ಇರ್ತಾರೆ, ಯಾರು ಈರುಳ್ಳಿ ಬೆಳೀತಾ ಇದ್ದಾರೆ ಬೆಳಗಾವಿನಲ್ಲಿ, ಅದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಇವತ್ತು ಹೇಳಲಿಕ್ಕೆ ಬಯಸುತ್ತಾರೆ. ಮೇವಿಲ್ದಕ್ಕೆ ಊರನ್ನವರೆಲ್ಲ ಜಾನುವಾರುಗಳನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ಎಲ್ಲ ರೈತರು ನಿನ್ನೆ ಅವ್ರ ಜೊತೆ ಮಾತಾಡ್ತೀವಿ. ಈಗ ಪರಿಹಾರ ನೋಡ್ರಿ, ಮಳೆ ಆಗಲಿಲ್ಲ, ಬೆಳೆ ಬೆಳೀತಾ ಇಲ್ಲ ಅಂದರೆ ಅದಕ್ಕೆ ಒಂದು ಮೆಕ್ಯಾನಿಸಮ್ ಇದೆ. ಟೆನ್ಷನ್ ತಗೋಬಾರ್ದು. ಸರ್ಕಾರದ ವತಿಯಿಂದ ನಾವು ಪರಿಹಾರವನ್ನು ಘೋಷಣೆ ಮಾಡ್ತೀವಿ, ಪರಿಹಾರ ಕೊಡ್ತೀವಿ. ಸೊ ಇಂಪಲ್ಸಿವ್ಲಿ ಟೆನ್ಷನ್ ತಗೊಂಡು ಈ ಥರ ಮಾರಾಟ ಮಾಡಬಾರ್ದಂತ ಹೇಳಿ ಮನವಿ ಮಾಡ್ಕೊಳ್ತೀವಿ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬಹುತೇಕ ತಾಲೂಕುಗಳಲ್ಲಿ ನಿಗದಿತ ಪ್ರಮಾಣದ ಮಳೆಯಾಗಿದೆ. ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಪರಿಹಾರ ಕೊಡುವಂತೆ ರೈತರ ಆಗ್ರಹಗಳು ಕೇಳಿಬಂದಿದ್ದು, ಸರ್ಕಾರ ಯಾವ ರೀತಿ ಸ್ಪಂದನೆ ನೀಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.